ಟ್ರಂಪ್ಗೇನಾದ್ರೂ ಮೋದಿ ಹೆದರ್ಕೊಳ್ತಾ ಇದ್ದಾರಾ? ಟ್ರಂಪ್ ಭಾರತವನ್ನ ಹೇಗ್ ನೋಡ್ತಾ ಇದ್ದಾರೆ? ಭಾರತದ ಬಗ್ಗೆ ಟ್ರಂಪ್ಗೆ ಇರೋ ನಿಲುವಾದ್ರೂ ಏನು? ಹಾಗೇನೆ ಟ್ರಂಪ್ ವಿಚಾರದಲ್ಲಿ ಮೋದಿ ಅವರು ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರೆ. ಯಾಕೆ? ನಮಸ್ಕಾರ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಅಧಿಕಾರವನ್ನ ವಹಿಸಿಕೊಂಡಾಗಿಂದನೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಒಂದಿಲ್ಲೊಂದು ವಿಚಾರದಲ್ಲಿ ಸುದ್ದಿಯಲ್ಲಿದ್ದಾರೆ. ಭಾರತದ ವಿಚಾರದಲ್ಲಿ ಮೂಗು ತುರ್ಸ್ಕೊಂಡು ಬರೋದು, ವಿವಾದಾತ್ಮಕ ಹೇಳಿಕೆಗಳನ್ನು ನೀಡೋದು, ಇದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಭಾರತದ ವಿಚಾರದಲ್ಲಿ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಕದನದ ವಿಚಾರ, ಹಾಗೇನೆ ಅಮೆರಿಕ ಆಮದು ವಸ್ತುಗಳ ಸುಂಕದ ವಿಚಾರ, ಐಫೋನ್ ತಯಾರಿಕೆ ವಿಚಾರ ಸೇರಿದಂತೆ ಹಲವು ಭಾರತದ ವಿಚಾರಗಳಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನರನ್ನ ಉದ್ದೇಶಿಸಿ ಯಾವುದಾದ್ರೂ ಒಂದು ವಿಚಾರವನ್ನ ಶೇರ್ ಮಾಡೋದಕ್ಕೂ ಮುನ್ನಾನೆ ಟ್ರಂಪ್ ಅವರು ಟ್ವೀಟ್ ಅನ್ನ ಮಾಡ್ತಾರೆ. ಜಾಗತಿಕ ಮಟ್ಟದಲ್ಲಿ ಕದನ ವಿಚಾರವನ್ನ ತೆಗೆದುಕೊಂಡು ಹೋಗಿ ನಾನೇ ವ್ಯಾಪಾರ ಒಪ್ಪಂದ ಬೆದರಿಕೆನ ಹಾಕಿ ಕದನ ವಿರಾಮ ಒಪ್ಕೊಳ್ಳುವಂತೆ ಮಾಡಿದೆ ಅಂತ ಹೇಳ್ತಾರೆ. ಸದ್ಯ ಟ್ರಂಪ್ ಅವರು ತಮ್ಮ ಹೇಳಿಕೆಗಳ ಮೂಲಕ ಭಾರತದ ಕೆಂಗನಿಗೆ ಗುರಿಯಾಗ್ತಾ ಇದ್ದಾರೆ. ಟ್ರಂಪ್ ಇಷ್ಟೆಲ್ಲ ಮಾಡಿದ್ರು ಕೂಡ ಯಾವುದಕ್ಕೂ ಪ್ರತಿಕ್ರಿಯೆಯನ್ನ ನೀಡದೆ ಮೋದಿ ಅವರು ಸಂಪೂರ್ಣವಾಗಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದೀಗ ಮತ್ತೊಂದು ವಿಚಾರದ ಜೊತೆಗೆ ಟ್ರಂಪ್ ಅವರು ಮುನ್ನೆಲೆಗೆ ಬಂದಿದ್ದಾರೆ. ಅಮೆರಿಕಾದಿಂದ ತಾನು ಆಮದು ಮಾಡಿಕೊಳ್ಳೋ ಸರಕುಗಳ ಮೇಲಿನ ಎಲ್ಲ ಸುಂಕಗಳನ್ನು ತೆಗೆದುಹಾಕೋದಕ್ಕೆ ಭಾರತ ಮುಂದೆ ಬಂದಿರೋದಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾರಿ ಹೇಳಿದ್ದಾರೆ. ಭಾರತ ವಿಶ್ವದ ಅತಿ ಹೆಚ್ಚು ಸುಂಕ ವಿಧಿಸೋ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಭಾರತಕ್ಕೆ ಮಾರಾಟ ಮಾಡೋದು ತುಂಬಾ ಕಷ್ಟ. ಅವರು ನಮಗೆ ಸುಂಕ ವಿನಾಯಿತಿ ನೀಡೋ ಒಪ್ಪಂದದ ಪ್ರಸ್ತಾಪವನ್ನ ನೀಡಿದ್ದಾರೆ. ಅಕ್ಷರಶಃ ಅವರು ನಮಗೆ ಯಾವುದೇ ಸುಂಕವನ್ನ ವಿಧಿಸೋದಿಲ್ಲ. ನಾವು ಅತ್ಯಧಿಕ ಸುಂಕದಿಂದ ಮುಕ್ತರಾಗ್ತೇವೆ. ಹೀಗಾಗಿ ಆಪಲ್ ಸಿಇಒ ಟಿಮ್ ಕುಕ್ ಅವರಲ್ಲಿ ನನ್ನ ಮನವಿ ಏನಂದ್ರೆ, ನೀವು ಭಾರತದಲ್ಲಿ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಭಾರತದ ಬದಲಿಗೆ ಅಮೆರಿಕಾಗೆ ಬನ್ನಿ. ಅಮೆರಿಕಾದಲ್ಲಿ ಉದ್ಯಮವನ್ನ ಸ್ಥಾಪನೆ ಮಾಡಿ ಭಾರತಕ್ಕೆ ರಫ್ತನ್ನ ಮಾಡಿ. ನಿಜವಾಗಿಯೂ ಕೂಡ ಯಾವುದೇ ಸುಂಕ ಇರೋದಿಲ್ಲ ಅಂತ ಟ್ರಂಪ್ ದೋಹಾದಲ್ಲಿ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಟ್ರಂಪ್ ನೇತೃತ್ವದ ಅಮೆರಿಕದ ಮುಂದೆ ಮತ್ತೊಮ್ಮೆ ಸಂಪೂರ್ಣ ಶರಣಾದ್ರ ಮೋದಿ ಅನ್ನೋ ಪ್ರಶ್ನೆ ಈ ಮೂಲಕ ಮತ್ತೊಮ್ಮೆ ಮೇಲೇಳುತ್ತೆ. ಕತಾರ್ನ ರಾಜಧಾನಿ ದೋಹಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಟ್ರಂಪ್ ಈ ಸಂಗತಿಯನ್ನ ಪ್ರಕಟ ಮಾಡಿದ್ದಾರೆ. ಆದರೆ ಈ ಕುರಿತು ಇದುವರೆಗೂ ಕೂಡ ಭಾರತದಿಂದ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆನೇ ಬಂದಿಲ್ಲ. ವ್ಯಾಪಾರ ಕುರಿತು ಭಾರತ ಮತ್ತು ಅಮೆರಿಕದ ನಡುವೆ ಮಾತುಕತೆ ಇನ್ನೂ ನಡೀತಾ ಇದೆ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ತಿಳಿಸಿದ್ದಾರೆ. ದೋಹಾದಲ್ಲಿ ಟ್ರಂಪ್ ಅವರು ಭಾರತದಲ್ಲಿ ಆಪಲ್ ಐಫೋನ್ ತಯಾರಿಕೆ ಕುರಿತು ಕಠಿಣ ಟಿಪ್ಪಣಿಯನ್ನು ಕೂಡ ಮಾಡಿದ್ದಾರೆ. ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಸುಂಕ ವಿಧಿಸೋ ದೇಶಗಳಲ್ಲಿ ಒಂದಾಗಿದೆ. ಹೀಗಾಗಿ ಭಾರತದಲ್ಲಿ ಐಫೋನ್ ಅನ್ನ ತಯಾರಿಸಬೇಡಿ ಅಂತ ಆಪಲ್ ಸಿಇಒ ಟಿಮ್ ಕುಕ್ಗೆ ತಿಳಿಸಿರುವುದಾಗಿ ಹೇಳಿದ್ದಾರೆ. ಈ ತಿಂಗಳ ಆರಂಭದಲ್ಲಿ ಆಪಲ್ ತನ್ನ ಐಫೋನ್ ಉತ್ಪಾದನೆಯ ಬಹುಪಾಲನ್ನ ಚೀನಾದಿಂದ ಭಾರತಕ್ಕೆ ಸ್ಥಳಾಂತರ ಮಾಡೋದಾಗಿ ತಿಳಿಸಿತ್ತು. ಇದರ ಜೊತೆಗೆ ವಿಯೆಟ್ನಾಂ ಕೂಡ ಐಪ್ಯಾಡ್ ಮತ್ತು ಆಪಲ್ ವಾಚ್ನಂತಹ ಉತ್ಪನ್ನಗಳಿಗೆ ಪ್ರಮುಖ ಉತ್ಪಾದನಾ ಕೇಂದ್ರ ಆಗಿದೆ. ಭಾರತದ ಮೇಲೆ 27% ವರೆಗೆ ಸುಂಕ ವಿಧಿಸೋದಾಗಿ ಡೊನಾಲ್ಡ್ ಟ್ರಂಪ್ ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಘೋಷಣೆ ಮಾಡಿದ್ರು. 90 ದಿನಗಳ ಗಡುವನ್ನ ವಿಧಿಸಿದ್ರು. ಈ ಅವಧಿ ಜುಲೈ 9ರಂದು ಕೊನೆಗೊಳ್ಳಲಿದೆ. ಇತ್ತೀಚಿನವರೆಗೆ ಅಮೆರಿಕ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿತ್ತು. ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ $190 ಶತಕೋಟಿ ತಲುಪಿದೆ. ಟ್ರಂಪ್ ಮತ್ತು ಮೋದಿ ಎರಡೂ ದೇಶಗಳ ನಡುವಿನ ವ್ಯಾಪಾರವನ್ನ ದ್ವಿಗುಣಗೊಳಿಸೋ $500 ಶತಕೋಟಿ ಏರಿಸೋ ಗುರಿಯನ್ನ ಇಟ್ಕೊಂಡಿದ್ದಾರೆ. ಆದರೆ ಕೃಷಿಯಂತಹ ಕ್ಷೇತ್ರಗಳಲ್ಲಿ ಭಾರತ ರಿಯಾಯಿತಿಗಳನ್ನ ನೀಡೋ ಸಾಧ್ಯತೆ ವಿರಳ ಆಗಿದೆ. ಇನ್ನು ಟ್ರಂಪ್ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ನೀಡಿರೋ ಕಾಂಗ್ರೆಸ್ನ ಸಂವಹನ ಮುಖ್ಯಸ್ಥ ಜೈರಾಮ್ ರಮೇಶ್ ಅವರು ವ್ಯಾಪಾರ ನೀತಿಯನ್ನ ಆಪರೇಷನ್ ಸಿಂಧೂರಾಗೆ ಯಾಕೆ ಲಿಂಕ್ ಮಾಡಲಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯ ನಡುವೆ ನಾನು ಮಧ್ಯಸ್ಥಿಕೆಯನ್ನು ವಹಿಸಿ ಕದನ ವಿರಾಮವನ್ನ ಮಾಡಿದೆ ಅಂತ ಪದೇ ಪದೇ ಟ್ರಂಪ್ ಹೇಳ್ಕೊಳ್ತಾ ಇದ್ದಾರೆ. ಇತ್ತ ನಾನು ಭಾರತಕ್ಕೆ ಆಪ್ತ ಅಂತ ಹೇಳ್ಕೊಳ್ಳೋ ಟ್ರಂಪ್ ಅದೇ ರೀತಿ ಭಾರತದಲ್ಲಿ ಐಫೋನ್ ಅನ್ನ ತಯಾರಿಕೆ ಮಾಡಬೇಡಿ, ಅತಿ ಹೆಚ್ಚು ಸುಂಕ ವಿಧಿಸೋ ದೇಶಗಳಲ್ಲಿ ಭಾರತ ಕೂಡ ಒಂದು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ. ಭಾರತಕ್ಕೆ ವ್ಯಾಪಾರದ ಆಮಿಷವನ್ನ ಒಡ್ಡಿ ಕದನ ವಿರಾಮವನ್ನ ಮಾಡಿಸಿದೆ ಅಂತ ಹೇಳೋ ಟ್ರಂಪ್ ಭಾರತದ ಮರ್ಯಾದೆಯನ್ನ ಕಳೀತಾ ಇದ್ದಾರೆ. 20 ನಿಮಿಷಗಳ ಸುದೀರ್ಘ ಭಾಷಣ ಮಾಡಿದ್ರು ಕೂಡ ಮೋದಿಯವರು ಈ ಬಗ್ಗೆ ಯಾವುದೇ ಒಂದೇ ಒಂದು ಮಾತನ್ನು ಕೂಡ ಹೇಳದೇ ಇರೋದು ನಿಜಕ್ಕೂ ವಿಪರ್ಯಾಸ. ಟ್ರಂಪ್ ಭಾರತದ ಬಗ್ಗೆ ಈ ರೀತಿ ಬೇಕಾಬಿಟ್ಟಿಯಾಗಿ ನೀಡೋ ಹೇಳಿಕೆಗಳು ಭಾರತದ ವ್ಯಾಪಾರದ ಮೇಲೆ ಸಮಸ್ಯೆಯನ್ನು ಉಂಟು ಮಾಡಬಹುದು.
ಭಾರತದ ವಿದೇಶಾಂಗ ನೀತಿಯ ಸ್ವಾಯತ್ತತೆಯ ಮೇಲೆ ಒತ್ತಡ ಬೀಳಬಹುದು. ಟ್ರಂಪ್ ಈ ರೀತಿಯ ಹೇಳಿಕೆಗಳು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಡಕನ್ನು ಸೃಷ್ಟಿ ಮಾಡಬಹುದು. ಭಾರತ ಅಮೆರಿಕ ಸಂಬಂಧಗಳಲ್ಲಿ ಒಂದು ತರಹದ ಒತ್ತಡವನ್ನು ಸೃಷ್ಟಿ ಮಾಡಬಹುದು. ಇನ್ನು ಟ್ರಂಪ್ ಸುಂಕ ನೀತಿಗಳು ಮತ್ತು ಉತ್ಪಾದನಾ ನಿರ್ಬಂಧಗಳು ಭಾರತದ ರಫ್ತು ಆಧಾರಿತ ಉದ್ಯಮಗಳಿಗೆ ಸವಾಲನ್ನು ಒಡ್ಡಬಹುದು. ಟ್ರಂಪ್ ನೀತಿಗಳು ಭಾರತದ ಪ್ರಗತಿಗೆ ಅಡ್ಡಿಯಾಗಲೂಬಹುದು. ಭಾರತದಲ್ಲಿ ಐಫೋನ್ ಅನ್ನು ತಯಾರಿಸಬೇಡಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಿಕೆಯನ್ನು ನೀಡೋದು, ಅಮೆರಿಕದ ಬಹುತೇಕ ಸರಕುಗಳಿಗೆ ಶೂನ್ಯ ಸುಂಕ ನೀತಿಗೆ ಭಾರತ ಒಪ್ಪಿದೆ ಅಂತ ತಾವೇ ಹೇಳ್ಕೊಳ್ಳೋದು, ಇದು ಎಷ್ಟರ ಮಟ್ಟಿಗೆ ಸರಿ? ಟ್ರಂಪ್ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಮೋದಿ ಆಗಲಿ BJPಯ ಯಾವೊಬ್ಬ ನಾಯಕರು ಕೂಡ ಈ ಬಗ್ಗೆ ಧ್ವನಿಯನ್ನು ಎತ್ತುತ್ತಾ ಇಲ್ಲ. ಸ್ವತಃ ತಮ್ಮದೇ ಪಕ್ಷದ ಕಂಗನಾ ರನಾವತ್ ಟ್ರಂಪ್ ಮುಂದೆ ಮೋದಿನ ಹಾಡಿ ಹೊಗಳಿ ಟ್ವೀಟನ್ನು ಮಾಡಿದ್ರೆ ಅದನ್ನು BJPಯ ರಾಷ್ಟ್ರೀಯ ಅಧ್ಯಕ್ಷ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಪೋಸ್ಟನ್ನು ಡಿಲೀಟ್ ಮಾಡಬೇಕು ಅಂತ ಸೂಚನೆಯನ್ನು ನೀಡ್ತಾರೆ. ಅಂದರೆ ಇದರ ಅರ್ಥ ಏನು? ಮೋದಿ ಏನಾದರೂ ಟ್ರಂಪ್ಗೆ ಹೆದರ್ತಾ ಇದ್ದಾರಾ? ಕದನ ವಿರಾಮ ವಿಚಾರದ ಬಗ್ಗೆ ದೇಶದ ಪ್ರಧಾನಮಂತ್ರಿ ಮಾಹಿತಿ ನೀಡೋದಕ್ಕೂ ಮುನ್ನ ಟ್ರಂಪ್ ಮಾಹಿತಿ ನೀಡ್ತಾರೆ. ಆಗಲೂ ಕೂಡ ಮೋದಿ ಮೌನ ಆಗಿದ್ರು. ಭಾರತದಲ್ಲಿ ಐಫೋನನ್ನು ತಯಾರಿಸಬೇಡಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಾರೆ. ಆಗಲೂ ಕೂಡ ಮೋದಿ ಸೈಲೆಂಟ್ ಆಗೇನೆ ಇದ್ರು. ವ್ಯಾಪಾರದ ಬೆದರಿಕೆಯನ್ನು ಒಡ್ಡಿ ಕದನ ವಿರಾಮವನ್ನು ಮಾಡಿಸಿದ್ದೀನಿ ಅಂತ ಜಗತ್ತಿನ ಎದುರು ಮೈಲೇಜನ್ನು ತೆಗೆದುಕೊಳ್ತಾರೆ. ಆಗಲೂ ಕೂಡ ಮೋದಿ ಅವರು ಮೌನವಾಗಿಯೇ ಇದ್ರು. ಇದೀಗ ಕೊನೆಗೆ ಸುಂಕದ ವಿಚಾರದಲ್ಲಿ ಮಾಹಿತಿ ಕೊಡಬೇಕಾಗಿದ್ದು ಭಾರತ ಸರ್ಕಾರ. ಆದರೆ ಭಾರತ ಸರ್ಕಾರ ಈ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೂ ಮುನ್ನ ಎಲ್ಲ ಸುಂಕ ರದ್ದುಗೊಳಿಸೋದಕ್ಕೆ ಭಾರತ ಒಪ್ಪಿದೆ ಅಂತ ಹೇಳಿಕೆಯನ್ನು ನೀಡ್ತಾರೆ. ಈಗಲೂ ಕೂಡ ಮೋದಿ ಸೈಲೆಂಟ್ ಆಗೇನೆ ಇದ್ದಾರೆ. ಟ್ರಂಪ್ ಏನೇ ಹೇಳಿದ್ರು ಕೂಡ ಮೌನ ಆಗಿರೋದನ್ನ ಮೋದಿ ಅವರು ರೂಢಿ ಮಾಡ್ಕೊಂಡಿದ್ದಾರೆ. ಇತ್ತ ಟ್ರಂಪ್ ತನಗೆ ಬೇಕಾದ ಹಾಗೆ ಹೇಳಿಕೆಗಳನ್ನು ನೀಡ್ತಾ ಭಾರತವನ್ನ ಟೇಕನ್ ಫಾರ್ ಗ್ರಾಂಟ್ ಆಗಿ ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಮೋದಿ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾರೆ? ಟ್ರಂಪ್ ಎದುರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗಲೇಬೇಕಿದೆ. ಈ ಉತ್ತರವನ್ನು ಕೂಡ ಮೋದಿ ಅವರೇ ಕೊಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.